ಸ್ಪೀಕರ್ ಯುಟಿ ಖಾದರ್ ಮೇಲೆ ಹೊರಿಸಲಾಗಿದ್ದ ಒಂದಷ್ಟು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಖಾದರ್ ಪ್ರಪ್ರಥಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನ್ನ ಮೇಲಿನ ಆರೋಪಕ್ಕೆ ತಕ್ಕ ಉತ್ತರ ಕೊಟ್ಟ ಸ್ಪೀಕರ್, ಮಸಾಜು ಚೇರ್ ಕಂಪನಿ ಕಡೆಯಿಂದ ಫ್ರೀ ಕೊಟ್ಟಿರೋದು ಅದನ್ನು ಖರೀದಿ ಮಾಡಿದ್ದಲ್ಲ, ನನ್ನ ಶಾಸಕರಿಗೆ ಒಳ್ಳೆಯ ಅನುಕೂಲಕರವಾಗಿರಲಿ ಅಂತ ತರಿಸಿದ್ದೆ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಅನೇಕ ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸ್ಪೀಕರ್. ಮಸಾಜು ಚೇರ್ ಕಂಪನಿ ಕಡೆಯಿಂದ ಫ್ರೀ ಕೊಟ್ಟಿರೋದು ಅದನ್ನು ನಾನು ಖರೀದಿ ಮಾಡಿರೋದಲ್ಲ, ಅದಕ್ಕೆ ದುಂದು ವೆಚ್ಚ ನಾನು ಮಾಡಿಲ್ಲ, ನನ್ನ ಶಾಸಕರಿಗೆ ಒಳ್ಳೆಯ ಅನುಕೂಲಕರವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ತರಿಸಿದ್ದೆ. ನಮ್ಮ ಶಾಸಕರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ನನ್ನ ಮೇಲಿನ ಆರೋಪಗಳೆಲ್ಲವೂ ಸುಳ್ಳು. ಸಾಹಿತಿಗಳಿಗೆ 25,000 ಶಾಲು ಹೊದಿಸಿದ್ದಾರೆ ಎಂದು ಆರೋಪ ಇದೆ. ಸಾಹಿತಿಗಳನ್ನು ಸಾಹಿತಿಗಳಂತೆ ಗೌರವಿಸಬೇಕು. ಅವ್ರು ಬಂದಾಗ ರೇಷ್ಮೆ ಶಾಲನ್ನು ಅವ್ರ ಹೆಗಲ ಮೇಲೆ ಹಾಕಿ ಗೌರವಯುತವಾಗಿ ಅವರನ್ನು ಸನ್ಮಾನಿಸಬೇಕು. ಅವರಿಗೆ ಅವರದ್ದೇ ಆದ ಸ್ಥಾನಮಾನಗಳಿವೆ. ಸುಮ್ಮನೆ ಬಂದರು ಅಂಥೇಳಿ ಒಂದು ಶಾಲ್ ಹಾಕಿ ಕಳಿಸೋದಲ್ಲ. ರೇಷ್ಮೆ ಶಾಲನ್ನು ಹೊದಿಸಿ ಗೌರವಿಸಲಾಯಿತು. ಆ ರೇಷ್ಮೆಯನ್ನು ಕೂಡ ಕರ್ನಾಟಕ ರಾಜ್ಯ ಸಿಲ್ಕ್ ಬೋರ್ಡ್ನಿಂದಲೇ ಖರೀದಿ ಮಾಡಿದ್ದೆವು. ಅದರ ಹಣ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಸತ್ಯ ಯಾವತ್ತೂ ದಾಖಲೆಯಲ್ಲಿರುತ್ತೆ ಎಂದ ಸ್ಪೀಕರ್ ಖಾದರ್. ಸ್ಪೀಕರ್ ಖಾದರ್ ಪ್ರಥಮ ರಿಯಾಕ್ಷನ್. ಸ್ಪೀಕರ್ ಖಾದರ್ ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಲಾಯಿತು. ವಿಧಾನಸೌಧದಲ್ಲಿರುವ ಶಾಸಕರ ಭವನಕ್ಕೆ ಸ್ಮಾರ್ಟ್ ಲಾಕ್ ಅಳವಡಿಕೆಯಲ್ಲಿ ಭ್ರಷ್ಟಾಚಾರಗಳು ನಡೆದಿದ್ದಾವೆ. ಅನೇಕ ಲಕ್ಷಾಂತರ ರೂಪಾಯಿಯನ್ನು ದುಂದುವೆಚ್ಚ ಮಾಡಿದ್ದಾರೆ. ಜೊತೆಗೆ ಇದರಲ್ಲೇನೋ ಭ್ರಷ್ಟಾಚಾರ ನಡೆದಿದೆ ಅನ್ನೋ ತರಹ BJPಗರು ಆರೋಪವನ್ನು ಮಾಡಿದರು. ಜೊತೆಗೆ ಶಾಸಕರು ಸೆಷನ್ ಸಂದರ್ಭ ಕೂತ್ಕೊಳ್ಳುವಂತಹ ಮಸಾಜು ಚೇರು, ಅಂದರೆ ಆಲಸ್ಯ ಆಗಬಾರ್ದು, ಸದನದಲ್ಲಿ ಎಲ್ಲ ಸೆಷನ್ ಉದ್ದಕ್ಕೂ ಅವರು ಕೂತ್ಕೊಂಡೇ ಹಾಜರಿರಬೇಕು, ಅರ್ಧಕ್ಕೆ ಎದ್ದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವರ ದೇಹಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂಥೇಳಿ ಮಸಾಜ್ ಚೇರನ್ನು ತರಿಸಿದ್ದೆ. ಅದು ನನ್ನ ಶಾಸಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ತರಿಸಿದ್ದೆ. ಅದನ್ನು ಯಾವುದೋ ಕಂಪನಿ ಫ್ರೀಯಾಗಿ ಕೊಟ್ಟಿದ್ದು ಮಸಾಜ್ ಚೇರ್ಗಳನ್ನು. ಆ ಮಸಾಜ್ ಚೇರ್ ಏನಾದರೂ ಶಾಸಕರುಗಳಿಗೆ ಹಿಡಿಸಿದ್ರೆ ಅವ್ರ ಮನೆಗಳಿಗೆ ಅವ್ರು ಖರೀದಿ ಮಾಡ್ಕೊಳ್ಳಿ. ಆ ಕಂಪನಿಯಿಂದ ಕಂಪನಿ ಪ್ರಮೋಟ್ ಆಗುತ್ತೆ ಅನ್ನೋ ಕಾರಣ ಕಂಪ್ನಿಯವರು ಫ್ರೀ ಕೊಟ್ಟಿದ್ದರು. ತರಿಸಿದ್ರಲ್ಲಿ ಏನು ತಪ್ಪು? ಅದಕ್ಕೆ ನಾನು ದುಂದು ವೆಚ್ಚವನ್ನು ಮಾಡಿಲ್ಲ. ಇನ್ನು ಸಾಹಿತಿಗಳಿಗೆಲ್ಲ 25,000 ರೂಪಾಯಿದು ರೇಷ್ಮೆ ಶಾಲನ್ನು ಹೊದಿಸಿ ಸನ್ಮಾನ ಮಾಡಿದ್ರು, ಅದಕ್ಕೂ ಸಾಕಷ್ಟು ಖರ್ಚು ಮಾಡಿದ್ದಾರೆ ಅಂತ. ಸಾಹಿತಿಗಳು, ಕನ್ನಡ ಸಾಹಿತಿಗಳು, ಕನ್ನಡದ ಪರಂಪರೆಯನ್ನು ಉಳಿಸುವವರು, ನಶಿಸಿ ಹೋಗ್ತಾ ಇರತಕ್ಕಂತಹ ಸಾಹಿತ್ಯ ಲೋಕಕ್ಕೆ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಸಾಹಿತಿಗಳನ್ನು ಏನೊಂದು ನಿಂಬೆಹಣ್ಣು ಕೊಟ್ಬಿಟ್ಟು ಗೌರವಿಸಬೇಕು. ಅವರಿಗೆ ಅವರದ್ದೇ ಆದ ಸ್ಥಾನಮಾನಗಳಿದ್ದಾವೆ. 25,000 ರೇಷ್ಮೆ ಸಾಲನ್ನು ಹೊದಿಸಿ ಅವರನ್ನು ಸನ್ಮಾನಿಸಲಾಯಿತು. ಅದರಲ್ಲಿ ತಪ್ಪೇನು? ನಾನು ಯಾವ ಪಾಪಗಳನ್ನು ಮಾಡಿದ್ದೇನೆ? ನಮ್ಮ ಶಾಸಕರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ನನ್ನ ಮೇಲಿನ ಆರೋಪಗಳೆಲ್ಲವೂ ಸುಮ್ಮನೆ. ಸಾಹಿತಿಗಳಿಗೆ 25,000 ಶಾಲು ಹೊದಿಸಿದ್ದಾರೆ ಎಂದು ಆರೋಪ ಇದೆ. ಹೌದು, ಸಾಹಿತಿಗಳನ್ನು ಸಾಹಿತಿಗಳಂತೆ ಗೌರವಿಸಬೇಕು. ಅವರಿಗೆ ಅವರದ್ದೇ ಆದ ಸ್ಥಾನಮಾನಗಳಿವೆ. ರೇಷ್ಮೆ ಶಾಲನ್ನು ಹೊದಿಸಿ ಗೌರವಿಸಲಾಯಿತು. ಆ ರೇಷ್ಮೆಯನ್ನು ಕೂಡ ಕರ್ನಾಟಕ ರಾಜ್ಯ ಸಿಲ್ಕ್ ಬೋರ್ಡ್ನಿಂದಲೇ ಖರೀದಿ ಮಾಡಿದ್ದು. ಸತ್ಯ ಯಾವತ್ತೂ ದಾಖಲೆಯಲ್ಲಿರುತ್ತೆ ಎಂದು ಸ್ಪೀಕರ್ ಅದಕ್ಕೆ ಪ್ರತಿಕ್ರಿಯಿಸಿ ಎದುರಾಗಿರುವ ಆರೋಪಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.